ಈ ಕ್ರೌಡ್ ನೋಡ್ಬೋದು, ಕ್ರೌಡ್ ನೋಡ್ಬಿಟ್ಟೆ ಹೇಳ್ಬೋದು ಹೇಗಿದೆ ಏನು ಟೇಸ್ಟ್ ಅಂತ. ಒಂದ್ಸತಿ ಬಂತಂದ್ರೆ ನೀವೇ ಒನ್ ಮೋರ್ ಅಂತ ಹೇಳ್ತೀರಾ. ಪ್ರೇಮಲಕ ಶೂಟಿಂಗಲ್ಲೂ ಇಲ್ಲೇ ಪಾರ್ಸಲ್ ಹೋಗಿದೆ, ಇವರೇ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವ್ರಿಗೂ ಊಟ ತಗೊಂಡೋಗಿದ್ದಾರೆ ಇಲ್ಲಿಂದ. ಇದೊಳ್ಳೆ ನಮ್ಮ ಕಡೆ ಬೀಗ್ ರೂಟಲ್ಲಿ ಸೀಟ್ ಹಿಡ್ದಂಗೆ ಆಗೋಯ್ತು, ತೇಗು ಮೆಸ್ಸಲ್ಲಿ ಸೀಟ್ ಹಿಡ್ದಿದ್ದು. ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಅರಮನೆಗಳ ನಗರಿ, ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಸ್ಕೊಳ್ಳೋ ಮೈಸೂರಲ್ಲಿದ್ದೀವಿ. ಮೈಸೂರಿಗೆ ಬಂದ ತಕ್ಷಣ ನನ್ನ ಫ್ರೆಂಡು ಸಂಡೇ ಆಯಿತು ಅಂದರೆ ನನಗೆ ನಾನ್ ವೆಜ್ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ಅಂದ. ಅದಕ್ಕೆ ನನ್ನ ಇನ್ನೊಬ್ಬ ಮೈಸೂರು ಫ್ರೆಂಡ್ನ ಕೇಳಿದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮೈಸೂರಲ್ಲಿ ಬೆಸ್ಟ್ ನಾನ್ ವೆಜ್ ಹೋಟ್ಲ್ ಯಾವುದು ಅಂತ. ಹಂಗೆ ಅಂದ ತಕ್ಷಣ ಅವ್ನು ಕರ್ಕೊಂಡ್ಬಂದಿದ್ದ ಹೋಟ್ಲೆ ಈ ತೇಗು ಮೆಸ್. ತೇಗು ಮೆಸ್ಸಲ್ಲಿ ಬೆಳಗ್ಗೆ ಇಡ್ಲಿ ಮತ್ತು ಕಾಲ್ ಸೂಪ್ ಅಂತೂ ತುಂಬಾನೇ ಪಾಪ್ಯುಲರು. ತೇಗು ಮೆಸ್ ಬಂದು ಒಂದು 50 ವರ್ಷ ಆಗಿದೆ ಓಪನ್ ಆಗಿ. ಅವಾಗಿಂದನೂ ಇವರು ನಾಟಿ ಸ್ಟೈಲ್ ಊಟಕ್ಕೆ ತುಂಬಾನೇ ಪಾಪ್ಯುಲರು. ಇದು ಬಂದು ನಿಮಗೆ ಈ ಆದಿಪಂಪ ರೋಡು ವಿ ಮಾಲ್ ಮೈಸೂರಲ್ಲಿದೆ. ಸೊ ಬನ್ನಿ ಒಂದು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಬರೋಣ. ಮಟನ್ ಚಾಪ್ಸು, ಇದು ಮಟನ್ ಲಿವರ್, ಇದು ಕೈಮಾ, ಮಟನ್ ಕೈಮಾ, ಇದು ನೋಡಿ ಪೆಪ್ಪರ್ ಚಿಕನ್. ನಾವಂತೂ ಒಳಗೆ ಬಂದ ತಕ್ಷಣ ಈ ಜನಸಾಗರ ನೋಡಿ ಸುಸ್ತಾಗೋದ್ವಿ. ಓಹ್ ಜನಸಾಗರ. ಬೆಳಗ್ಗೆ ನಾನ್ ವೆಜ್ ಹೋಟೆಲ್ನಲ್ಲಿ ಇಷ್ಟು ಜನನ ನಾನು ಇದೇ ಮೊದಲು ನೋಡಿದ್ದು. ಇದೊಳ್ಳೆ ನಮ್ಮ ಕಡೆ ಬೀಗ್ ರೂಟಲ್ಲಿ ಸೀಟ್ ಹಿಡ್ದಂಗೆ ಆಗೋಯ್ತು, ತೇಗು ಮೆಸ್ಸಲ್ಲಿ ಸೀಟ್ ಹಿಡ್ದಿದ್ದು. ಅಷ್ಟು ರಶ್ ಇತ್ತು ಅಂತ ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ವಿ. ಕೂತ್ಕೊಂಡ ತಕ್ಷಣ ನೀವು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಕಾಲ್ ಸೂಪ್ ತಂದು ಕೊಡ್ತಾರೆ ಇಲ್ಲಿ. ಬೆಳಗ್ಗೆ ಕಾಫಿ ಕುಡಿಯೋ ಅಭ್ಯಾಸ ಇರೋರು ಇಲ್ಲಿಗೆ ಬಂದಮೇಲೆ ಬೆಳಗ್ಗೆ ಹೊತ್ತು ಕಾಫಿ ಬಿಟ್ಟು ಹಾಕಿ ಕಾಲ್ ಸೂಪ್ ಕುಡಿಯೋ ಅಭ್ಯಾಸ ಮಾಡ್ಕೋತಾರೆ. ಅಷ್ಟು ಸೂಪರ್ ಆಗಿತ್ತು ಕಾಲ್ ಸೂಪ್ ಅಂತೂ. ಕಾಫಿ ಬದಲು ಕಾಲ್ ಸೂಪ್ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಕ್ಚುಲಿ ಈ ಹೋಟೆಲ್ನ ನನ್ನ ಮೈಸೂರು ಫ್ರೆಂಡು ಸಜೆಸ್ಟ್ ಮಾಡಿದ್ದು. ನಾನ್ ವೆಜ್ ಲವರ್ಸ್ ಬ್ರೇಕ್ಫಾಸ್ಟ್ಗೆ ಮೈಸೂರಲ್ಲಿ ಇದು ಕೇರ್ ಆಫ್ ಅಡ್ರೆಸ್ ಅಂತೆ. ಅದಕ್ಕೆ ನಾವು ತಿಂಡಿಗೆ ಅಂತ ಈ ತೇಗು ಮೆಸ್ಸಿಗೆ ಬಂದಿದ್ದೀವಿ. ನಾನು ಜೆ ಕಿರಣ್, ನಾವು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರೇ. ಸಂಡೇಸ್ಗೆ ನಾನ್ ವೆಜ್ ಹೋಗಬೇಕು ಅಂದರೆ ತೇಗು ಮೆಸ್ ರೆಫರ್ ಮಾಡ್ಬೋದು. ಏಕೆಂದರೆ ನಾನ್ ವೆಜ್ಗೆ ಅವ್ರಿಗೆ ಹೇಳಿ ಮಾಡ್ಸೋಂಗಿಲ್ಲ. ನಾನಂತೂ ರೆಗ್ಯುಲರ್ಗೆ ಇಲ್ಲೇ ಬರ್ತಾ ಇರ್ತೀನಿ. ನಾನು ಪಾಸ್ಟ್ 5 ಇಯರ್ಸಿಂದ ಸಂಡೇಸ್ ಬಂತು ಅಂದರೆ ಇಲ್ಲೇ ರೆಗ್ಯುಲರ್ ಬರೋದು. ಅದಕ್ಕೆ ನಾನು ಅಭಿಗೆ ರೆಫರ್ ಮಾಡಿದ್ದು. ಈ ಕ್ರೌಡ್ ನೋಡ್ಬೋದು, ಕ್ರೌಡ್ ನೋಡ್ಬಿಟ್ಟೆ ಹೇಳ್ಬೋದು ಹೇಗಿದೆ ಏನು ಟೇಸ್ಟು ಅಂತ. ಜಾಗ ಕಮ್ಮಿ ಆದರೂ ಜನ ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ರೌಡ್ ಇದ್ದಾರೆ. ಕ್ರೌಡಲ್ಲೂ ಎಲ್ಲ ವೆಯ್ಟ್ ಮಾಡಿ ತಿಂತಿದ್ದಾರೆ. ಅದ್ರ ಟೇಸ್ಟ್ ನೀವೇ ಅರ್ಥ ಮಾಡ್ಕೋಬೋದು. ಬನ್ನಿ ಟ್ರೈ ಮಾಡಿ. ನಾವಿಲ್ಲಿ ಇವ್ರ ಹತ್ರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೇನು ಐಟಮ್ ಇತ್ತು ಎಲ್ಲನೂ ಆರ್ಡರ್ ಮಾಡಿದ್ವಿ. ನೋಡ್ಬೋದು ಎಲ್ಲ ಐಟಮು ತರಿಸ್ಕೊಂಡಿದ್ವಿ. ಸೊ ಬನ್ನಿ ಒಂದು ಕಡೆಯಿಂದ ನೋಡೋಣ ಏನೇನಿದೆ ಅಂತ. ಸೊ ಮೊದಲು ಇಲ್ಲಿ ತಿಂಡಿಗೆ ನಾವು ತಟ್ಟೆ ಇಡ್ಲಿ ತೊಗೊಂಡಿದ್ವಿ. ನೆಕ್ಸ್ಟು ನೀರು ದೋಸೆ ಇದೆ. ನೆಕ್ಸ್ಟ್ ಇದು ಶಾವ್ಗೆ, ಒತ್ತು ಶಾವ್ಗೆ ಸೂಪರಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ಬಂದು ಇದು ಮಟನ್ ಚಾಪ್ಸ್, ಇದು ಬೋಟಿ ಗೊಜ್ಜು ಆ್ಯಂಡ್ ಮಟನ್ ಕೈಮಾ ಆ್ಯಂಡ್ ಇದು ಚಿಕನ್ ಪೆಪ್ಪರ್ ಚಿಕನ್, ಇದು ತಲೆ ಮಾಂಸ ಆ್ಯಂಡ್ ಕಾಲ್ ಸೂಪು. ಮೈಸೂರಲ್ಲಿ ನೀರು ದೋಸೆ ನೋಡಿ ಸ್ವಲ್ಪ ಆಶ್ಚರ್ಯ ಆಯಿತು. ಆಲ್ಮೋಸ್ಟ್ ಇದು ಏನೋ ಸಿಗೋದಿಲ್ಲ ಎಲ್ಲ ಕಡೆ ನೀರು ದೋಸೆ. ಚೆನ್ನಾಗಿದೆ, ಏನೋ ಲೈಟಾಗಿದೆ. ನೋಡೋಣ, ಇದನ್ನು ಸಾಂಬಾರು ಜೊತೆ ಟ್ರೈ ಮಾಡೋಣ. ನೀರು ದೋಸೆ ಮತ್ತು ಬೋಟಿ ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೀರು ದೋಸೆ ಈಗ ನಾವು ಎಲ್ಲೂ ಕೂಡ ನೀರು ದೋಸೆ ಅಷ್ಟಾಗಿ ಮೈಸೂರಲ್ಲಿ ಸಿಗಲ್ಲ. ತೇಗು ಮೆಸ್ಸಲ್ಲಂತೂ ನೀರು ದೋಸೆ ತುಂಬ ಅದ್ಭುತವಾಗಿದೆ. ಒಂದ್ಸತಿ ಬಂದು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸತಿ ಬಂತಂದರೆ ನೀವೇ ಒನ್ ಮೋರ್ ಅಂತ ಹೇಳ್ತೀರಾ. ಜಗದೀಶ್ ಬರ್ತಾರೆ, ಆಗಾಗ ಯಜ್ಞೇಶ್ ಬರ್ತಾರೆ. ಇವರು ರವಿಚಂದ್ರನ್ ಅವ್ರ ಶೂಟಿಂಗ್ ನಡಿಬೇಕಾದ್ರೂ ಫಸ್ಟ್ ಇಲ್ಲಿ ಶುರು ಮಾಡಿದಾಗ ಕೆಳಗಡೆ ಇತ್ತು. ಆಗ ಪ್ರೇಮಲಕ ಶೂಟಿಂಗಲ್ಲೂ ಇಲ್ಲೇ ಪಾರ್ಸಲ್ ಹೋಗಿದೆ, ಇವರೇ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವ್ರಿಗೂ ಊಟ ತಗೊಂಡೋಗಿದ್ದಾರೆ ಇಲ್ಲಿಂದ. ಪುನೀತ್ ಸರ್ಗೂ ನಾವು ಇಲ್ಲೇ ಕೊಟ್ಟಿದ್ದೀವಿ ಸರ್. ಮೈಸೂರಲ್ಲಿ ಬಂದಾಗ ವಾರದ 2 ದಿನ ನಾವು ಐಟಮ್ ಕೊಡ್ತಾ ಇದ್ದವಾಗ. ಆಗ ಮುಂಚೆ ಜಯಜಗದೀಶ್ ಅವರು ಅಂತ ಹೇಳಿದ್ರೆ ಜಯಜಗದೀಶ್ ಸರ್ ಜೊತೆ ಅಂಬರೀಶ್ ಅವರು ಬಂದಿದ್ರು ಒಂದ್ಸಲಿ, ಇಲ್ಲೇ ಮನೇಲಿ ಊಟ ಮಾಡಿದ್ರು. ಶಿವಕುಮಾರ್ ಸರ್ ಬಂದಿದ್ದಾರೆ, ಜಗ್ಗೇಶ್ ಸರ್ ಒಂದ್ಸಲಿ ಬಂದಿದ್ರು. ಮತ್ತೆ ಈಗಿನ ಟ್ರೆಂಡ್ ಅವರು ತುಂಬಾ ಜನ ಬರ್ತಾರೆ. ಅದ ಹೆಸರು ಜನನೇ ಇಟ್ಟಿರೋದು, ನಾವು ಇಟ್ಟಿಲ್ಲ. ಆಗಲ್ಲ ಇವರು ಸ್ಟೂಡೆಂಟ್ಸ್ ಓದ್ಬೇಕು ಟೈಮಲ್ಲಿ ಇವರು ಮಾಡೋರು 59s 70s 75s ಅಲ್ಲಿ ಗಂಗೋತ್ರಿ ಸ್ಟೂಡೆಂಟ್ಸ್ ಓದ್ತಿದ್ರಲ್ಲ, ಆಗಲ್ಲ ಅವರು ತೇಗು ಮೆಸ್ಗೆ ಹೋಗೋಣ, ಅದು ತೇಗು ಮೆಸ್ ಅಂತ ಹಾಗೆ ಜನನೇ ಇಟ್ಟಿದೆ ಹೆಸರು ಹಂಗೆ ಕಂಟಿನ್ಯೂ ಆಗಿದೆ. ಆಗಿಂದ ನಾವು 59 ಸ್ಟಾರ್ಟ್ ಇಂದ ಇಲ್ಲಿವರೆಗೂ ಯಾರು ಕುಕ್ ಇಲ್ಲ, ಕುಕ್ ಕಾನ್ಸೆಪ್ಟೇ ಇಲ್ಲ ಕುಕ್ದು. ಕಾಲ್ ಸೂಪು ಇಡ್ಲಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸೊ ಫಸ್ಟು ತಟ್ಟೆ ಇಡ್ಲಿ ಸ್ಪಾಂಜ್ ಸೂಪರ್ ಆಗಿದೆ ನೋಡೋದಕ್ಕೆ. ಆ್ಯಂಡ್ ಕಾಲ್ ಸೂಪು ಮತ್ತು ಸಾಂಬಾರು ಕೊಟ್ಟಿದ್ದಾರೆ.
ಕಾಲು ಸೂಪ್ ಜೊತೆ ಟ್ರೈ ಮಾಡೋಣ. ಕಾಲು ಸೂಪು ಪ್ಲಸ್ ಇಡ್ಲಿ. ಸ್ವರ್ಗ ಗುರು. ಇದು ಕಾಂಬಿನೇಷನ್ ಅಂದರೆ ಇಡ್ಲಿ ಕಾಲು ಸೂಪು ಏನೋ ಮೇಡ್ ಇನ್ ಹೆವನ್ ಕಾಂಬಿನೇಷನ್ನು ಸಾಕಾಗಿದೆ. ಹೋಗಿ ಸಖತ್ ರಶ್ ಇದೆ ತೆಲುಗು ಮೆಸ್ಸು. ಮಾರ್ನಿಂಗ್ ಬಂದಂತ ಇವತ್ತು ಸಂಡೇ ಬೇರೆ ಹೆವಿ ಕ್ರೌಡೆಡ್ ಆಗೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೆಲುಗು ಮೆಸ್ಸಲ್ಲಿ ಮೋಸ್ಟ್ ಫೇಮಸ್ ಬಂದು ಕೈಮಾ ಉಂಡೆ, ಆ್ಯಂಡ್ ನನ್ನ ಫೇವ್ರೇಟ್ ಕೂಡ ಸಖತ್ತಾಗಿದೆ ಕೈಮಾ ಅಂತೂ. ಇಲ್ಲಿನ ಸ್ಪೆಷಲ್ ಏನಂದರೆ ಕೈಮಾ ಉಂಡೆ. ಕೈಮಾ ಅಂತೂ ಸೂಪರ್ ಆಗಿದೆ, ಪರ್ಫೆಕ್ಟ್ ಟೇಸ್ಟ್ ಕೈಮಾ. ಮಟನ್ ಚಾಪ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ಎಷ್ಟು ದಪ್ಪ ಪೀಸ್ ಇದೆ, ಒಳ್ಳೆ ಪೀಸಸ್ ಕೊಟ್ಟಿದ್ದಾರೆ. ಮೀಟ್ ಕ್ವಾಲಿಟಿ ಒಳ್ಳೆ ಮೀಟ್ ಕ್ವಾಲಿಟಿ, ಒಳ್ಳೆ ಮಸಾಲೆ, ತುಂಬ ಚೆನ್ನಾಗಿದೆ. ಅಷ್ಟೇ ಏನೋ ನನಗೆ ಕೈಮಾ ಬಿಟ್ಟರೆ ಮಟನ್ ಚಾಪ್ಸ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಪೆಪ್ಪರ್ ಚಿಕನ್ ತೊಗೊಂಡಿದ್ವಿ, ಪೆಪ್ಪರ್ ಚಿಕನ್ ಟೇಸ್ಟ್ ಮಾಡೋಣ. ಒಳ್ಳೆ ಸ್ಪೈಸಿ ಇದೆ, ಏನೋ ಬಾಯಿಗಿರ್ತಕ್ಕಂಥ ಪೆಪ್ಪರ್ ಘಾಟ್ ಬರುತ್ತೆ, ಸ್ಪೈಸಿ ಫುಡ್ಡು. ಚಿಕನ್ ಲವರ್ಸ್ ಸಖತ್ ಇಷ್ಟ ಆಗುತ್ತೆ ಪೆಪ್ಪರ್ ಚಿಕನ್. ಇಲ್ಲಿ ಮೋಸ್ಟ್ ಏನೋ ಸೇಲ್ ಆಗೋ ಐಟಮ್ ಬಂದು ಬೋಟಿ ಅಂತ, ದೋಸೆ, ನೀರು ದೋಸೆ ಮತ್ತು ಬೋಟಿ ಗೊಜ್ಜು ಮಸ್ಟ್ ಫ್ರೈ. ಇಲ್ಲಿ ಎಲ್ಲರೂ ಸಖತ್ ಇಷ್ಟಪಟ್ಟು ಅಂತಾರೆ. ನೀರು ದೋಸೆ ಪ್ಲಸ್ ಬೋಟಿ ಗೊಜ್ಜು ಸೂಪರ್ ಕಾಂಬಿನೇಷನ್. ನೀರು ದೋಸೆ ಬೋಟಿ ಗೊಜ್ಜು ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ. ಒಳ್ಳೆ ಕಾಳು ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ, ಎಲ್ಲ ಬೆಂದು ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲೆ. ಒಳ್ಳೆ ಕಾಲು ಸೂಪಿದು, ಖಾರವಾಗಿ ಸಕ್ಕತ್ತಾಗಿದೆ ಕಾಲು ಸೂಪಂತೂ. ಏನೋ ಅಷ್ಟೊಂದು ಚೀವಿ ಅನ್ಸೋನು ಅನ್ಸಲ್ಲ. ಒಂದು ಕೆಲವು ಕಡೆ ಏನೋ ಕಾಲೆಲ್ಲ ಒಂಥರ ಚೀವಿ ಅನಿಸ್ತಾ ಇರುತ್ತೆ ಗೇದಕ್ಕೆ. ಬಟ್ ಇದು ಚೆನ್ನಾಗಿದೆ, ಎಲ್ಲ ರಸ ಎಲ್ಲ ಬಿಡ್ಕೊಂಡು ಕಾಲು ಸೂಪರ್ ಆಗಿದೆ ಟೇಸ್ಟ್ ಮಾಡೋದಕ್ಕೆ. ಸೊ ಸಖತ್ ರಶ್ ಇತ್ತು ತೆಲುಗು ಮೆಸ್ಸು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ಒಟ್ಟಿಗೆ ರಿವ್ಯೂ ಮಾಡಿದ್ದೀವಿ. ನನಗಂತೂ ಇಲ್ಲಿ ಸಖತ್ ಇಷ್ಟ ಆಗಿದ್ದು ಇಡ್ಲಿ ಮತ್ತು ಕಾಲು ಸೂಪ್ ಕಾಂಬಿನೇಷನ್ನು ಸಖತ್ತಾಗಿದೆ. ಮಸ್ಟ್ ಟ್ರೈ ಇಡ್ಲಿ ಕಾಲು ಸೂಪು. ಅದು ಬಿಟ್ಟರೆ ಮಟನ್ ಚಾಪ್ಸ್ ಅಂತೂ ಹೈ ಕ್ವಾಲಿಟಿ ಆಗಿದೆ. ಮಟನ್ ಚಾಪ್ಸ್, ಮಟನ್ ಪೀಸಸ್ಸು ಕಳೆದೋಗ್ತಿರತ್ತೆ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಕೈಮಾ ಉಂಡೆ, ಇವು ಮೂರು ನನ್ನ ಫೇವ್ರೇಟು, ತುಂಬ ಇಷ್ಟ ಆಯಿತು. ನೀವು ಮಿಸ್ ಮಾಡ್ದಂಗೆ ತೆಲುಗು ಮಿಸ್ ಬಂದಾಗ ಇಡ್ಲಿ ಕಾಲು ಸೂಪು ಮತ್ತು ಕೈಮಾ, ಮಟನ್ ಚಾಪ್ಸ್ ಎಲ್ಲ ಟ್ರೈ ಮಾಡಿ ಎಂಜಾಯ್ ಮಾಡಿ. ನೀವು ನೆಕ್ಸ್ಟ್ ಮೈಸೂರಲ್ಲಿ ಬೆಳಗ್ಗೆ ತಿಂಡಿಗೆ ಒಂದೊಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡಬೇಕು ಅಂದರೆ ಈ ತೇಗು ಮೆಸ್ನಲ್ಲಿ ತಿಂದು ತೇಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.